ಹೌದ್ರಿ, ಪಾರ್ಲೆಜಿ ಬಿಸ್ಕೆಟಲ್ಲಿ ಅಮೋಘವಾಗಿರುವಂಥ ಹಾಗೇನೆ ಯುನೀಕ್ ಆಗಿರುವಂಥ ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಬಹುಶಃ ಈ ರೆಸಿಪಿನ ನೀವು ಖಂಡಿತ ಯಾವತ್ತೂ ಟ್ರೈ ಮಾಡಿರಲ್ಲ. ಈ ಸೂಪರ್ ಸ್ವೀಟ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೆ ಹೇಗೆ ಮಾಡೋದು, ಹಾಗಾದ್ರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ 3 ಪ್ಯಾಕೆಟ್ ಪಾರ್ಲೆಜಿ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಪಾರ್ಲೆಜಿ ಬಿಸ್ಕೆಟ್ನೇ ತೊಗೋಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ಬಿಸ್ಕೆಟ್ ಅವೈಲಬಲ್ ಇರುತ್ತೆ ಆ ಬಿಸ್ಕೆಟಿಂದ ಈ ರೆಸಿಪಿನ ಮಾಡ್ಬೋದು. ನಾನಿಲ್ಲಿ ಪಾರ್ಲೆಜಿ ಬಿಸ್ಕೆಟ್ ನಾರ್ಮಲ್ ಆಗಿ ಎಲ್ಲರ ಮನೇಲಿ ಇರುತ್ತೆ, ಸೊ ಹಾಗಾಗಿ ಪಾರ್ಲೆಜಿ ಬಿಸ್ಕೆಟ್ನೇ ತೊಗೊಂಡಿದ್ದೀನಿ. ಇವಾಗ ಎಲ್ಲ ಪ್ಯಾಕೆಟ್ನೂ ಓಪನ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬನ್ನಿ ಈಗ ಮುಂದಿನ ಪ್ರೋಸೆಸ್ ನೋಡೋಣ. ಇದನ್ನು ಫ್ರೈ ಮಾಡೋದಕ್ಕೆ ನಾನೊಂದು ಪ್ಯಾನಲ್ಲಿ ತುಪ್ಪನ ಹಾಕಿಟ್ಕೊಳ್ತೀನಿ. ತುಪ್ಪ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಸ್ವಲ್ಪನೇ ಕಾದಿದೆ. ಒಂದೊಂದೇ ಪಾರ್ಲೆಜಿ ಬಿಸ್ಕೆಟ್ನ ಇದರೊಳಗೆ ಹಾಕ್ತಾ ಇದ್ದೀನಿ. ಈ ತುಪ್ಪ ಸ್ವಲ್ಪ ಕಾದಿದ ತಕ್ಷಣ ಗ್ಯಾಸ್ನ ಮಾತ್ರ ಲೋ ಫ್ಲೇಮ್ನಲ್ಲೇ ಇಟ್ಟಿರಿ. ಈ ಬಿಸ್ಕೆಟ್ ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಸಡನ್ನಾಗಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ತಿರುಗಿಸಿ ಹಾಕಿ ತಕ್ಷಣವೇ ತೆಕ್ಕೊಂಬಿಡಿ. ತುಪ್ಪದಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಕಪ್ಪಾದರೂ ಏನು ತೊಂದರೆ ಇಲ್ಲ, ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಬರಲ್ಲ. ಒಂದ್ಸಲ ತಿರುಗಿಸಿ ಹಾಕಿ ತಕ್ಷಣವೇ ನಾನು ಇದನ್ನು ತೆಗಿತಾ ಇದ್ದೀನಿ. ನೀವು ಇದೇ ರೀತಿ ತೆಕ್ಕೊಂಡ್ಬಿಡಿ. ಈಗ ಎಲ್ಲ ಬಿಸ್ಕೆಟ್ಸ್ನು ಇದೇ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿ ನಾನು ತೆಕ್ಕೊಂಡಿದ್ದೀನಿ. ಬಿಸಿ ಇರುವಾಗ ಇದು ಸ್ವಲ್ಪ ಮೆತ್ತಗಿತ್ತು, ಬಟ್ ಇವಾಗ ನೋಡಿ ತಣ್ಣಗಾದ್ಮೇಲೆ ತೋರಿಸ್ತಿದ್ದೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ತುಂಬ ಅಂದರೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಹಾಗೆ ತಿಂದು ಖಾಲಿ ಮಾಡೋಣ ಅನ್ನೋಷ್ಟು ರುಚಿಯಾಗಿದೆ. ಎಲ್ಲ ಬಿಸ್ಕೆಟ್ಸ್ನು ಇದೇ ರೀತಿ ಮುರಿದು ರೆಡಿ ಮಾಡಿ ಇಟ್ಕೊಳ್ಬೇಕು, ಯಾಕಂದರೆ ನಾವು ಮಾಡೋ ರೆಸಿಪಿಗೆ ಇದು ಪೌಡರ್ ಆಗಬೇಕು. ಹಾಗಾಗಿ ಮೊದಲೇ ಈ ರೀತಿ ಮುರಿದಿಟ್ಕೊಂಡ್ರೆ ಪೌಡರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ ಈಗ ಒಂದು ಮಿಕ್ಸಿ ಜಾರ್ನ ತಗೊಳ್ಳೋಣ. ಮೊದಲೇ ಮುರಿದಿಟ್ಕೊಂಡಿರುವಂಥ ಎಲ್ಲ ಬಿಸ್ಕೆಟ್ಸ್ನು ಇದರೊಳಗೆ ಈಗ ಹಾಕೋಣ. ಬಿಸ್ಕೆಟ್ಸ್ ತುಪ್ಪನ ಹೀರ್ಕೊಂಡಿರೋದ್ರಿಂದ ನಾವು ರೆಸಿಪಿ ಮಾಡುವಾಗ ತುಪ್ಪ ಹಾಕೋ ನೆಸೆಸಿಟಿ ಇಲ್ಲ. ಚಿಕ್ಕ ಜಾರ್ ಆದರೆ 2 ಸಲ ಹಾಕೋಬೇಕಾಗುತ್ತೆ. ದೊಡ್ಡ ಜಾರ್ ತಗೊಂಡಿರೋದ್ರಿಂದ ಒಂದೇ ಸಲ ಎಲ್ಲನೂ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ರುಬ್ಬಿದಾದ್ಮೇಲೆ ಈ ರೀತಿ ಪೇಸ್ಟ್ ಥರ ರೆಡಿಯಾಗಿದೆ. ಈಗ ರೆಸಿಪಿ ಹೇಗೆ ಮಾಡೋದು ಬನ್ನಿ ನೋಡೋಣ. ಅದಕ್ಕಿಂತ ಮೊದಲು ಒಂದು ಬೌಲಲ್ಲಿ ಅರ್ಧ ಕಪ್ಪಿನಷ್ಟು ಹಾಲಿನ ಪುಡಿ, ಹಾಗೆ ಅದಕ್ಕೆ ಅರ್ಧ ಕಪ್ಪಿನಷ್ಟೇ ಹಾಲನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪೇಸ್ಟ್ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದರಿಂದ ಒಳ್ಳೆ ಕೋವಾ ಟೇಸ್ಟ್ ಬರುತ್ತೆ ಈ ರೆಸಿಪಿಗೆ. ಇದರಲ್ಲಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಈ ರೀತಿ ವಿಸ್ಕರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಿದೆ ಅಂದಮೇಲೆ ಒಂದು ಕಡಾಯಿನ ತಗೋಬೇಕು. ಸಣ್ಣ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಆದಷ್ಟು ಕಡಿಮೆನೇ ತಗೊಳ್ಳಿ, ಯಾಕಂದರೆ ಪಾರ್ಲೆಜಿ ಬಿಸ್ಕೆಟ್ ಸ್ವೀಟ್ ಆಗಿರುತ್ತೆ. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಗೋವರೆಗೂ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರಗಿದ್ರೆ ಸಾಕು. ಬನ್ನಿ ಈಗ ಮುಂದಿನ ಪ್ರೊಸೆಸ್ ನೋಡೋಣ. ನೀರು ಸ್ವಲ್ಪ ಕುದಿಯೋದಕ್ಕೆ ಈ ಥರ ಸ್ಟಾರ್ಟ್ ಆಗಬೇಕು. ಈಗ ಇದಕ್ಕೆ ನಾವು ಹಾಲಿನ ಪುಡಿ ಹಾಗೇನೆ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿರೋಂಥ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು. ನಿಧಾನವಾಗಿ ಈ ರೀತಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕುದಿಯೋವರೆಗೂ ಕಾಯಬೇಕು. ಒಂದು 2 ನಿಮಿಷ ಬಿಟ್ಟಿದ ತಕ್ಷಣ ಈ ರೀತಿ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದಕ್ಕೆ ನಾವು ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಬಿಸ್ಕೆಟಿನ ಪೌಡರ್ ಇತ್ತಲ್ಲ ಅದನ್ನು ಹಾಕೋಬೇಕು. ನೋಡಿ, ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದಾದ್ಮೇಲೆ ಈಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವೇನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬಿಸ್ಕೆಟಿಂದು ಅದನ್ನು ಈಗ ಹಾಕ್ತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿರಬೇಕು. ಈಗ ಸ್ವಲ್ಪ ಪೇಷನ್ಸಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ತಳ ಹಿಡಿಯದೇ ಇರೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ಗಂಟುಗಳೇನಾಗೋದಿಲ್ಲ. ಈಗ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಒಂದು 3 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಬೇಗನೆ ಗಟ್ಟಿ ಆಗುತ್ತೆ. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈಗ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ತಳ ಬಿಡೋವರೆಗೂ ಈ ರೀತಿ ಕೈ ಆಡಿಸ್ತಿರ್ಬೇಕು. ನೋಡಿ, ಈಗ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ನೋಡಿ, ಈ ರೀತಿ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ರೆಡಿ ಆಗಕ್ಕೆ ಬಂದಿದೆ ಇನ್ನೇನು. ಈಗ ನೋಡಿ, ಸ್ವೀಟ್ 3ರಿಂದ 4 ನಿಮಿಷ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ನೀಟಾಗಿ ತಳ ಬಿಡೋದಕ್ಕೂ ಸ್ಟಾರ್ಟ್ ಮಾಡಿದೆ. ಈಗ ಈ ಸ್ವೀಟಿಗೆ ಒಂದು ಶೇಪ್ ಕೊಡೋದಕ್ಕೆ ಮೋಲ್ಡಲ್ಲಿ ಇದನ್ನು ಹಾಕೋಣ. ಒಂದು ಮೋಲ್ಡ್ನ ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟು ತುಪ್ಪದಲ್ಲಿ ಈ ರೀತಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ, ನೀಟಾಗಿ ಅನ್ಮೋಲ್ಡ್ ಆಗಲಿ ಅಂತ ಹೇಳಿ. ನೀವು ಬಟರ್ ಪೇಪರ್ ಇದ್ದರೆ ಬೇಕಾದ್ರೆ ಹಾಕ್ಕೋಬೋದು. ನಾನು ಹಾಗೆ ಹಾಕಿದ್ದೀನಿ. ತುಪ್ಪನ ಹಾಕಿ ಈ ಥರ ಗ್ರೀಸ್ ಮಾಡಿ ಏನು ರೆಡಿಯಾಗಿರೋವಂಥ ಸ್ವೀಟನ್ನು ಅದರೊಳಗೆ ಹಾಕ್ತಾ ಇದ್ದೀನಿ. ನೀಟಾಗಿ ಸೆಟ್ ಆಗೋಕ್ಕೆ ಒಂದು 2 ಅವರ್ಸ್ ಆದರೂ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಈ ಮಿಕ್ಸ್ಚರ್ ಪೂರ್ತಿ ನಾನು ಈ ಮೋಲ್ಡಲ್ಲಿ ಹಾಕ್ತೀನಿ. ಹಾಕಿದ್ಮೇಲೆ ಒಂದ್ಸಲ ಈ ಥರ ಸ್ಪ್ಯಾಚುಲಾ ಯಾವ್ದಾದ್ರು ಸ್ಪೂನಿಂದನಾದರೂ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಬಿಸಿಯಾಗಿದ್ದಾಗಲೇ ಈ ಮಿಕ್ಸ್ಚರ್ನ ಮೋಲ್ಡಲ್ಲಿ ಹಾಕೊಂಡು ಬಿಡಬೇಕು. ತಣ್ಣಗಾದ್ಮೇಲೆ ತುಂಬಾ ಚೆನ್ನಾಗಿ ಸೆಟ್ ಆಗಿರುತ್ತೆ ಈ ಸ್ವೀಟು. ಬನ್ನಿ ಈಗ ಈ ಸ್ವೀಟ್ನ ಅನ್ಮೋಲ್ಡ್ ಮಾಡೋಣ. ಒಂದು ಪ್ಲೇಟಲ್ಲಿ ಈ ರೀತಿ ಹಾಕಿ ಒಂದ್ಸಲ ಈ ಥರ ಟ್ಯಾಪ್ ಮಾಡಿದ್ರೆ ಸಾಕು. ಎಷ್ಟು ಚೆನ್ನಾಗಿ ಬರುತ್ತೆ. ಕಲರ್ ಹಾಗೆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ಬೋದು. ಬಿಸ್ಕೆಟ್ ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ಎಕ್ಸ್ಟ್ರಾ ಕಲರ್ ಹಾಕೋ ಅವಶ್ಯಕತೆನೇ ಇಲ್ಲ.
ಡೆಸಿಕೇಟೆಡ್ ಕೊಕೊನಟ್ ಪೌಡರಿಂದ ನಾನು ಇದನ್ನ ಮೇಲ್ಗಡೆ ಸ್ವಲ್ಪ ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಇದನ್ನು ಡೆಕೋರೇಟ್ ಮಾಡ್ಕೋಬೋದು. ಯಾವ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಇದೆ ಆ ಡ್ರೈ ಫ್ರೂಟ್ಸಿಂದ ಇದನ್ನು ಗಾರ್ನಿಷಿಂಗ್ ಮಾಡಿ, ಇಲ್ಲ ಅಂದರೆ ಸ್ವಲ್ಪ ಗಸಗಸೆ ಈ ರೀತಿ ಉದುರಿಸಿದ್ರು ಸಾಕು. ಬನ್ನಿ ಈಗ ಸೂಪರ್ ಆಗಿರುವಂಥ ಸ್ವೀಟ್ನ ಕಟ್ ಮಾಡೋಣ. ಕಟ್ ಮಾಡುವಾಗಲೇ ನಿಮಗೆ ಗೊತ್ತಾಗ್ತಿದೆ ಇದ್ರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಸಾಫ್ಟ್ ಆಗಿದೆ, ಬಾಯಿಲಿಟ್ರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪಾರ್ಲೇಜಿ ಬಿಸ್ಕೆಟಿಂದ ಈ ಥರ ಒಂದು ಸೂಪರ್ ಆಗಿರುವಂಥ ಸ್ವೀಟ್ ಮಾಡ್ಬೋದು ಅಂತ ನೀವು ಯೋಚನೆನೂ ಮಾಡಿರಲ್ಲ. ತುಂಬ ಕಷ್ಟ ಇಲ್ಲ, ಸುಲಭವಾಗಿ ಮಾಡ್ಬೋದು. ಹಾಗೆಯೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಸಡನ್ನಾಗಿ ಯಾರಾದರೂ ಗೆಸ್ಟ್ಗಳು ಬಂದರೆ ಹೊರಗಡೆ ಹೋಗಿ ಸ್ವೀಟ್ಸ್ನ ತರೋ ಬದಲು ಈ ಥರ ಈಸಿಯಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಅದ್ಭುತವಾಗಿರುವಂಥ ಸ್ವೀಟ್ನ ಮಾಡ್ಬೋದು. ಖಂಡಿತ ಯಾರು ನಂಬಲ್ಲ ಇದನ್ನು ನೀವು ಮನೇಲೇ ಮಾಡಿದ್ದೀರಾ ಅಂತ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾರ್ಕೆಟಲ್ಲಿ ಸಿಗೋ ಸ್ವೀಟ್ಗಿಂತ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ ನೋಡಿ, ತುಂಬ ಸಾಫ್ಟ್ ಆಗಿದೆ. ಈಗ ಈ ಸ್ವೀಟ್ನ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ, ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಎಷ್ಟು ಈಸಿಯಾಗಿ ಕಟ್ ಆಗ್ತಿದೆ ಅಲ್ವಾ. ಇಷ್ಟು ಸಾಫ್ಟ್ ಆಗಿರುವಂಥ ಸ್ವೀಟ್ನ ತಡ ಮಾಡದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ಫ್ರೆಂಡ್ಸಿಗೂ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.